ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಗೀತಾ. ನಮ್ಮ ಚಾನಲ್ ಪಾಕ ಶೃಂಗಾರಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಒಂದು ಪ್ರಾಡಕ್ಟ್ ರಿವ್ಯೂನ ಮಾಡ್ತಾಯಿದ್ದೀನಿ. ಇದು ಗೀಕ್ ರೋಬೋ ಕುಕ್ ಆಟೋಮೆಟಿಕ್ ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರ್ ವಿತ್ 11 in 1 ಫಂಕ್ಷನ್. ಇದರಲ್ಲಿ ನೀವು ಬೇಕಿಂಗ್, ಸ್ಟೀಮಿಂಗ್, ಬಾಯ್ಲಿಂಗ್, ವೆಜ್ ಮತ್ತು ನಾನ್ ವೆಜ್ ಕೂಡ ಮಾಡ್ಬೋದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ರೊಟ್ಟಿ ಚಪಾತಿನ ಬಿಟ್ಟು ಉಳಿದೆಲ್ಲ ಅಡುಗೆನ ನೀವು ಈ ಕುಕ್ಕರಲ್ಲಿ ಮಾಡ್ಬೋದು. ನಾನಿವತ್ತು ಇದರಲ್ಲಿ 2 ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಮಿಕ್ಸ್ ಕಾಳಿನ ಅನ್ನ ಮತ್ತು ಹೆಸರು ಕಾಳಿನ ಪಲ್ಯ. ಈ 2 ರೆಸಿಪಿಗಳು ಮತ್ತು ಈ ರೋಬೋ ಕುಕ್ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಈ ಕುಕ್ಕರ್ ಹೇಗಿದೆ ಮತ್ತು ಕುಕ್ಕರ್ ಜೊತೆ ಏನೆಲ್ಲ ಬರುತ್ತೆ ಅಂತ ನೋಡೋಣ. ಕುಕ್ಕರ್ ಜೊತೆ ಒಂದು ರೆಸಿಪಿ ಬುಕ್ಕನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವೆಜ್ ಮತ್ತು ನಾನ್ ವೆಜ್ 2 ರೆಸಿಪಿಗಳಿವೆ. ಇದ್ರ ಜೊತೆ ಒಂದು ಮೆಜರಿಂಗ್ ಕಪ್, ಬಿಸಿ ಪಾತ್ರೆನ ಹಿಡಿಯೋಕ್ಕೆ 2 ಸಿಲಿಕಾನ್ ಗ್ರಿಪ್ಪರ್ ಮತ್ತು 1 ಸ್ಪೂನನ್ನು ಕೊಟ್ಟಿದ್ದಾರೆ. ಕುಕ್ಕರ್ ಒಳಗಡೆ ಪಾತ್ರೆ ಸ್ಟೀಲ್ ಮತ್ತು ನಾನ್ ಸ್ಟಿಕ್ 2 ಥರನೂ ಬರುತ್ತೆ. ಆರೋಗ್ಯ ದೃಷ್ಟಿಯಿಂದ ಮೇಂಟೆನೆನ್ಸ್ಗೆ ಸ್ಟೀಲ್ ಪಾತ್ರೆನೇ ಒಳ್ಳೆಯದು. ಇವಾಗ ರೋಬೋ ಕುಕ್ಕಲ್ಲಿರುವ ಫೀಚರ್ಸ್ಗಳನ್ನು ನೋಡೋಣ. ಕುಕ್ಕರ್ಗೊಂದು ಗಟ್ಟಿಮುಟ್ಟಾದ ಮುಚ್ಚಳ ಇದೆ. ಇದನ್ನು ಮುಚ್ಚುವಾಗ ಈ ಆರೋ ಮಾರ್ಕು ಓಪನ್ ಕಡೆ ಬರುವ ಹಾಗೆ ಮುಚ್ಚಿ ಕ್ಲೋಸ್ ಬರುವವರೆಗೂ ಇದನ್ನು ಟರ್ನ್ ಮಾಡಬೇಕು. ಆಮೇಲೆ ಇದು ಪ್ರೆಷರ್ ರಿಲೀಸ್ ನಾಬ್. ಯಾವಾಗಲೂ ಕುಕ್ಕರ್ ಮುಚ್ಚಳನ ಮುಚ್ಚಿದ ಮೇಲೆ ಈ ನಾಬ್ನ ಮರೆಯದೆ ನಾವು ಹಿಂದೆ ಮಾಡಬೇಕಾಗತ್ತೆ. ಈ ಥರ ಮಾಡಿದರೆ ನಾವು ನಾರ್ಮಲ್ ಕುಕ್ಕರಲ್ಲಿ ವಿಷಲ್ ಹಾಕ್ತೀವಲ್ಲ, ಆ ಥರ ಇದರಲ್ಲಿ ವಿಷಲ್ ಹಾಕಿದಾಗೆ. ನೆಕ್ಸ್ಟ್ ಇವಾಗ ರೋಬೋ ಕುಕ್ಕಲ್ಲಿರುವಂಥ ಫಂಕ್ಷನ್ ಬಟನ್ಗಳ ಬಗ್ಗೆ ನೋಡೋಣ. ಇದು ಆನ್ ಆಫ್ ಬಟನ್. ನಂತರ ಇದು ಕೀಪ್ ವಾರ್ಮ್ ಬಟನ್. ಅಡುಗೆ ರೆಡಿ ಆದ ನಂತರ ಅದು ಆಟೋಮೆಟಿಕ್ಕಾಗಿ ಕೀಪ್ ವಾರ್ಮ್ ಮೋಡ್ಗೆ ಬರುತ್ತೆ. ಅಂದರೆ ನಾವು ಮೇನ್ ಬಟನನ್ನು ಆಫ್ ಮಾಡೋವರೆಗೂ ಅಡುಗೆ ಇದೇ ಥರ ಬಿಸಿ ಇರುತ್ತೆ. ನಿಮ್ಗೆ ಬೇಡ ಅಂತಂದರೆ ನೀವು ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು. ಇದು ಡಿಲೇ ಟೈಮರ್. ಅಂದರೆ ಕುಕ್ಕರಲ್ಲಿ ಅಕ್ಕಿ ಹಾಕಿ ರೆಡಿ ಮಾಡಿಟ್ಟು ಈ ಬಟನ್ನ ಪ್ರೆಸ್ ಮಾಡಿದ್ರೆ ಅರ್ಧ ಗಂಟೆ ನಂತರ ಕುಕ್ಕರು ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ನೀವು ಆಚೆ ಹೋಗಬೇಕಾದ್ರೆ ಈ ಥರ ಕುಕ್ಕರ್ನ ರೆಡಿ ಮಾಡಿಟ್ಬಿಟ್ಟು ಟೈಮ್ ಸೆಟ್ ಮಾಡಿ ಹೋದರೆ ನೀವು ಬರೋಷ್ಟೊತ್ತಿಗೆ ರೈಸು ರೆಡಿಯಾಗಿರುತ್ತೆ. ಒಂದು ಸತಿ ಬಟನ್ನ ಪ್ರೆಸ್ ಮಾಡಿದ್ರೆ ಅರ್ಧ ಗಂಟೆ ಲೇಟಾಗಿ ಅಡುಗೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಸತಿ ಮಾಡಿದಾಗ 1 ಗಂಟೆ ಬಿಟ್ಕೊಂಡು ರೆಡಿ ಆಗುತ್ತೆ. ಹಾಗಾಗಿ ನಿಮ್ಗೆ ಯಾವ ಥರ ಬೇಕಂತ ನೋಡಿಕೊಂಡು ನೀವು ಟೈಮ್ನ ಸೆಟ್ ಮಾಡ್ಕೋಬೋದು. ಇದು ರೈಸ್ ಬಟನ್. ರೈಸ್ ಮಾಡೋಕ್ಕೆ ಈ ಬಟನ್ನ ಪ್ರೆಸ್ ಮಾಡಬೇಕು. ನಂತರ ಬೇಳೆ ಮತ್ತು ಕಾಳು ಮಾಡಬೇಕಂದ್ರೆ ದಾಲ್ ಮತ್ತು ಚೆನ್ನ ಬಟನ್. ಅದೇ ರೀತಿ ಇಲ್ಲಿ ಸಾಂಬಾರ್, ಯಾವುದಾದ್ರೂ ಗ್ರೇವಿ, ಪೊಂಗಲ್, ಕಿಚಡಿ, ಇಡ್ಲಿ ಈ ಥರ ಬೇರೆ ಬೇರೆ ಅಡುಗೆಗಳಿಗೆ ಅದರದ್ದೇ ಆದ ಫಂಕ್ಷನ್ ಬಟನ್ಗಳನ್ನು ಕೊಟ್ಟಿದ್ದಾರೆ. ಬ್ಯಾಚುಲರ್ಸೇ ಮತ್ತು ಬಿಗಿನರ್ಸಿಗೆ ಕೂಡ ತುಂಬಾ ಇದು ಹೆಲ್ಪ್ ಆಗುತ್ತೆ. ನಂತರ ಇದು ಸೌಟೆ ಬಟನ್. ಇದನ್ನು ಹೆಚ್ಚಾಗಿ ಒಗ್ಗರಣೆ ಮಾಡುವಾಗ ಅಥವಾ ಏನಾದರೂ ಹುರಿಬೇಕಾದ್ರೆ ಯೂಸ್ ಮಾಡಬೇಕು. ಆಮೇಲೆ ನಾನು ಇದನ್ನು ಯಾವ ರೀತಿ ರೆಸಿಪಿಯಲ್ಲಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಈ ಬಟನ್ಸ್ ಎಲ್ಲ ನಾನ್ ವೆಜ್ಜಿಗೆ. ಇದ್ರ ಮೇಲೆ ಒಂದು ಸತಿ ಪ್ರೆಸ್ ಮಾಡಿದ್ರೆ ಬಿರಿಯಾನಿ, ಮತ್ತು ಪ್ರೆಸ್ ಮಾಡಿದ್ರೆ ಪುಲಾವ್, ನಂತರ ಮೀಟ್, ಚಿಕನ್ ಮತ್ತು ಫಿಶ್ ಈ ಥರ ನಿಮ್ಗೆ ಬೇಕಾದಾಗೆ ಅಡುಗೆನ ಸೆಟ್ ಮಾಡ್ಕೋಬೋದು. ನಿಮಗೆ ರೆಡಿ ಫಂಕ್ಷನ್ಗಳು ಬೇಡ ಅಂತಂದರೆ ನೀವು ಮ್ಯಾನ್ಯಲಿ ಕೂಡ ಸೆಟ್ ಮಾಡ್ಕೋಬೋದು. ನಂತರ ಇಲ್ಲಿ ಟೇಸ್ಟ್ ಅಂತ ಆಪ್ಷನ್ ಇದೆ. ಇದರಲ್ಲಿ 3 ಸ್ಪೆಷಲ್ ಫೀಚರ್ಸ್ಗಳಿವೆ: ಕ್ವಿಕ್, ಮೀಡಿಯಮ್ ಮತ್ತು ಸ್ಟ್ರಾಂಗ್ ಅಂತ. ಗ್ಯಾಸ್ ಸ್ಟೌವಲ್ಲಿ ಸ್ಲೋ, ಮೀಡಿಯಮ್, ಹೈ ಇರುತ್ತಲ್ಲ, ಅದೇ ರೀತಿ. ಯಾವಾಗಲೂ ಕುಕ್ಕರನ್ನು ಆನ್ ಮಾಡಿದಾಗ ಡಿಫಾಲ್ಟಾಗಿ ಅದು ಮೀಡಿಯಮ್ಗೆ ಹೋಗುತ್ತೆ. ಅಡುಗೆನ ಸಿಮ್ಮಲ್ಲಿ ಮಾಡಬೇಕಂತಂದಾಗ ಸ್ಟ್ರಾಂಗ್ ಆಪ್ಷನನ್ನು ಸೆಟ್ ಮಾಡಬೇಕು. ಬೇಗ ಆಗಬೇಕಂತಂದರೆ ಕ್ವಿಕ್ ಆಪ್ಷನನ್ನು ಸೆಟ್ ಮಾಡಬೇಕು. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಗಮನದಲ್ಲಿಡಬೇಕಂತಂದರೆ, ಅಡುಗೆ ರೆಡಿ ಆದ ನಂತರ ತಕ್ಷಣ ನೀವು ಲಿಡ್ ಓಪನ್ ಮಾಡಬೇಕಂದ್ರೆ ಈ ಪ್ರೆಷರ್ ರಿಲೀಸ್ ಬಟನ್ನನ್ನು ಮುಂದೆ ಮಾಡಬೇಕು. ಆವಾಗ ಕುಕ್ಕರಲ್ಲಿರುವ ಪ್ರೆಷರ್ ಎಲ್ಲ ಹೋಗುತ್ತೆ. ಆಮೇಲೆ ನಾವು ಲಿಡ್ನ ಓಪನ್ ಮಾಡಬೇಕು.
ಸಾಂಬಾರು ಅಥವಾ ಏನಾದರೂ ಗ್ರೇವಿ ಥರ ಇರುವಂಥ ಅಡುಗೆ ಮಾಡಿದಾಗ ಈ ನಾಬ್ನ ನಾವು ರಿಲೀಸ್ ಮಾಡಬಾರ್ದು. ಯಾಕಂದರೆ ಗ್ರೇವಿ ಅಥವಾ ಸಾಂಬಾರು ಎಲ್ಲ ಕಡೆ ಆಚೆ ಸಿಡಿಯುತ್ತೆ. ಅದಕ್ಕೆ ಸಾಂಬಾರು ಅಥವಾ ಯಾವುದಾದ್ರೂ ಗ್ರೇವಿ ಥರ ಅಡುಗೆನ ಮಾಡಿದಾಗ ಕುಕ್ಕರು ತನ್ನಷ್ಟಕ್ಕೆ ತಾನೇ ತಣ್ಣಗಾಗುವವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಸುಮಾರು ಒಂದು 20 ನಿಮಿಷ ಬೇಕಾಗುತ್ತೆ. ಕುಕ್ಕರಲ್ಲಿ ಅಡುಗೆ ಮಾಡೋದು ಮುಗಿದ ನಂತರ ಕುಕ್ಕರ್ ಲಿಡ್ ಒಳಗಡೆ ಇರುವ ಈ ಗ್ಯಾಸ್ಕೆಟ್ನ ಈ ಥರ ತೆಗೆದಿಡಬೇಕು. ಲಿಡ್ ಒಳಗಡೆ ನೀರಿರುತ್ತೆ, ಅದನ್ನು ಕೂಡ ತೆಗೆದು ಕ್ಲೀನ್ ಮಾಡಬೇಕು. ರೋಬೋ ಕುಕ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕನ್ನು ಚೆಕ್ ಮಾಡಿ. ಇವಾಗ ಇದರಲ್ಲಿ ಪ್ಲೇನ್ ರೈಸ್ನ ಯಾವ ರೀತಿ ಮಾಡೋದಂತ ನೋಡೋಣ. 1 ಕಪ್ ಅಕ್ಕಿನ ನಾನು 1-2 ಸಲ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ರೋಬೋ ಕುಕ್ದ ವಿಶೇಷತೆ ಏನಪ್ಪ ಅಂತಂದರೆ ಅಕ್ಕಿನ ನೀವು ನೆನೆ ಹಾಕೋ ಅವಶ್ಯಕತೆ ಇಲ್ಲ. ಅಕ್ಕಿ ಇರ್ಬೋದು ಅಥವಾ ಬೇಳೆ ಕಾಳನ್ನಿರ್ಬೋದು, ತೊಳೆದ ತಕ್ಷಣ ನೀವು ಡೈರೆಕ್ಟಾಗಿ ಅನ್ನಕ್ಕಿಡ್ಬೋದು. ಕುಕ್ಕರ್ ಪಾತ್ರೆಯಲ್ಲಿ ತೊಳೆದಿರುವ ಅಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ನೀರು ಹಾಕಿ. 1 ಕಪ್ ಅಕ್ಕಿಗೆ 2ರಿಂದ 2.25 ಕಪ್ನಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದ್ರ ಮೇಲೆ ಲಿಡ್ನ ಈ ಥರ ಕ್ಲೋಸ್ ಮಾಡಬೇಕು. ಈ ಎರೋ ಮಾರ್ಕು ಕ್ಲೋಸ್ ಹತ್ತಿರ ಬರಬೇಕು, ಅಂದರೆ ಅದು ಕ್ಲೋಸ್ ಆಗಿದೆ ಅಂತ ಅರ್ಥ. ನಂತರ ಇವಾಗ ಮೇಲ್ಗಡೆ ಇರುವ ಪ್ರೆಷರ್ ರಿಲೀಸ್ ಬಟನನ್ನು ಹಿಂದೆ ಮಾಡಬೇಕು. ಗಮನ ಇರಲಿ ಫ್ರೆಂಡ್ಸ್, ಯಾವಾಗಲೂ ನಾವು ಅಡುಗೆ ಮಾಡಬೇಕಾದ್ರೆ ಇದು ಪ್ರೆಷರ್ ರಿಲೀಸ್ ಬಟನ್ ಹಿಂದೆನೇ ಇರಬೇಕು, ಮುಂದೆ ಇರಬಾರ್ದು. ಈಗ ಮೇಲ್ಗಡೆ ಸ್ವಿಚ್ ಆನ್ ಮಾಡಿ. ನಂತರ ಇಲ್ಲಿ ಆನ್ ಬಟನನ್ನು ಪ್ರೆಸ್ ಮಾಡಿ. ಆಮೇಲೆ ರೈಸ್ ಬಟನನ್ನು ಒತ್ತಿ. ಅನ್ನ ನಿಮಗೆ ಬೇಗ ಆಗಬೇಕಂದ್ರೆ ಕ್ವಿಕ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇವಾಗ ಇದು ರೆಡಿ ಆಗೋಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ. ಈಗ ರೈಸು ರೆಡಿ. ನೆಕ್ಸ್ಟ್ ನಾನು ಇವಾಗ ಉತ್ತರ ಕರ್ನಾಟಕದ ಸ್ಪೆಷಲ್ ಹೆಸರು ಕಾಳು ಪಲ್ಯನ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಆನ್ ಬಟನನ್ನು ಒತ್ತಿ, ನಂತರ ಸೌಟೆ ಅಂತ ಪ್ರೆಸ್ ಮಾಡಿ. ಇವಾಗ ಪಾತ್ರೆಯಲ್ಲಿ ಎಣ್ಣೆ ಹಾಕಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಜೀರಿಗೆ ಹಾಕಿ. ಆಮೇಲೆ ಕರಿಬೇವು, ಇಂಗು, ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಆಮೇಲೆ ಒಂದು ಕಟ್ ಮಾಡಿದ ಈರುಳ್ಳಿ ಹಾಕಿ. ಈರುಳ್ಳಿನ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಯಿರಿ. ಆಮೇಲೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಕಟ್ ಮಾಡಿದ 2 ಟೊಮೆಟೊ ಹಾಕಿ. ಟೊಮೆಟೊನ ಕೂಡ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಆಮೇಲೆ ಇವಾಗ ಇದರಲ್ಲಿ ಹೆಸರು ಕಾಳು ಹಾಕಿ. ಹೆಸರು ಕಾಳನ್ನು ಬರೀ ತೊಳೆದು ಹಾಕಿದರೆ ಸಾಕು, ಮುಂಚೆನೇ ನೆನೆ ಹಾಕೋ ಅವಶ್ಯಕತೆ ಇಲ್ಲ. ನಂತರ ಮಸಾಲೆ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಸ್ವಲ್ಪ ಬೆಲ್ಲ, ಹುಚ್ಚೆಳ್ಳು ಅಥವಾ ಗುರೆಳ್ಳು ಪುಡಿ ಮತ್ತು ಹುಣಸೆ ರಸ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ನೀರು ಹಾಕಿ. 1 ಕಪ್ ಹೆಸರು ಕಾಳಿಗೆ 2ರಿಂದ 2.25 ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಲಿಡ್ ಮೇಲಿರುವಂಥ ಈ ಪ್ರೆಷರ್ ರಿಲೀಸ್ ಬಟನನ್ನು ಹಿಂದೆ ಮಾಡಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ. ಇವಾಗ ಸೌಟೆ ಬಟನನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ದಾಲ್ ಬಟನನ್ನು ಪ್ರೆಸ್ ಮಾಡಬೇಕು. ಏನಾದರೂ ಹುರಿಬೇಕು ಅಥವಾ ಏನಾದರೂ ನಾವು ಫ್ರೈ ಮಾಡಬೇಕಂತಂದಾಗ ಮಾತ್ರ ನಾವು ಸೌಟೆ ಬಟನನ್ನು ಆನ್ ಮಾಡಬೇಕು. ಅದು ಮುಗಿದ ತಕ್ಷಣ ನಾವು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ನೆಕ್ಸ್ಟ್ ನಾವೇನು ಮಾಡ್ತೀವಿ ಆ ಬಟನನ್ನು ಪ್ರೆಸ್ ಮಾಡಬೇಕು. ನೀವು ಪಲಾವ್ ಮಾಡ್ತಿದ್ರೆ ಪಲಾವು, ದಾಲ್ ಮಾಡ್ತಿದ್ರೆ ದಾಲು, ಕಾಳಿದ್ರೆ ಅದಲ್ಲಿ ಈ ಥರದ ಬಟನನ್ನು ಪ್ರೆಸ್ ಮಾಡಬೇಕು. ಅಲ್ಲೇ ಸ್ವಲ್ಪ ಬೇಗನೆ ಆಗಬೇಕಂತಂದರೆ ಟೇಸ್ಟ್ ಆಪ್ಷನ್ನಲ್ಲಿರುವಂಥ ಕ್ವಿಕ್ ಬಟನನ್ನು ಪ್ರೆಸ್ ಮಾಡಿ. ಇವಾಗ ಈ ಕಾಳು ಪಲ್ಯ ರೆಡಿ ಆಗೋಕ್ಕೆ ಇದು 20 ನಿಮಿಷ ಟೈಮ್ ತಗೋತಾ ಇದೆ. ಪಲ್ಯ ರೆಡಿ ಆದ ನಂತರ ಕುಕ್ಕರ್ ಬಟನನ್ನು ಆಫ್ ಮಾಡಿ. ಮೇಲಿರುವಂಥ ಪ್ರೆಷರ್ ರಿಲೀಸ್ ನಾಬನ್ನು ಮುಂದೆ ಮಾಡಬೇಕು. ಇದರಲ್ಲಿರುವ ಎಲ್ಲ ಪ್ರೆಷರ್ ರಿಲೀಸ್ ಆದ ನಂತರ ನಾವು ನಿಧಾನ ಲಿಡ್ನ ಓಪನ್ ಮಾಡಬೇಕು. ನೋಡಿ ಇವಾಗ ಕಾಳು ಪಲ್ಯ ಚೆನ್ನಾಗಿ ರೆಡಿಯಾಗಿದೆ. ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿ ಕಾಳು ಪಲ್ಯನ ರೊಟ್ಟಿ ಅಥವಾ ಚಪಾತಿ ಜೊತೆ ಎಂಜಾಯ್ ಮಾಡಿ. ನೆಕ್ಸ್ಟ್ ನಾನು ಇವಾಗ ಉತ್ತರ ಕರ್ನಾಟಕದ ಸ್ಪೆಷಲ್ ಮಿಕ್ಸ್ ಕಾಳಿನ ಅನ್ನ ಮಾಡ್ತಾಯಿದ್ದೀನಿ. ತುಂಬಾ ಈಸಿ, ಹೆಲ್ದಿ ಮತ್ತು ಟೇಸ್ಟಿಯಾದ ರೆಸಿಪಿ. ಈ ರೆಸಿಪಿಗೆ ಬೇಕಾಗುವಂಥ ಸಾಮಗ್ರಿಗಳು: 1 ಕಪ್ಪು ಅಕ್ಕಿ, 1 ಕಪ್ಪು ಮಿಕ್ಸ್ ಕಾಳು. ಮಿಕ್ಸ್ ಕಾಳಲ್ಲಿ ಏನೆಲ್ಲ ತೊಗೋಬೇಕು ಅಂತ ನೋಡೋಣ. 1-2 ಟೇಬಲ್ ಸ್ಪೂನಷ್ಟು ಕಡಲೆಕಾಳು. ಕಡಲೆಕಾಳನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೀರಲ್ಲಿ 1 ಗಂಟೆ ನೆನೆ ಹಾಕಿ. 1-2 ಟೇಬಲ್ ಸ್ಪೂನಷ್ಟು ಬಟಾಣಿ, ಇದನ್ನು ಕೂಡ ಕ್ಲೀನಾಗಿ ತೊಳೆದು 1 ಗಂಟೆ ನೆನೆ ಹಾಕಿ. ನಂತರ 1-2 ಟೇಬಲ್ ಸ್ಪೂನಷ್ಟು ಹೆಸರು ಕಾಳು, 2 ಟೇಬಲ್ ಸ್ಪೂನ್ ಶೇಂಗಾ, 2 ಟೇಬಲ್ ಸ್ಪೂನಷ್ಟು ಹುರುಳಿಕಾಳು, 2 ಟೇಬಲ್ ಸ್ಪೂನಷ್ಟು ಅಲಸಂದೆ ಕಾಳು, 2 ಟೇಬಲ್ ಸ್ಪೂನ್ ಮಡಕೆ ಕಾಳು,
ಮತ್ತು 1-2ರಿಂದ 3 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ. ಈ ಎಲ್ಲ ಕಾಳುಗಳನ್ನು ಸೇರಿಸಿದರೆ 1 ಕಪ್ ಆಗಬೇಕು. ಅಷ್ಟು ನೀವು ನೋಡಿಕೊಂಡು ಕಾಳನ್ನು ತಗೋಬೇಕಾಗತ್ತೆ. ಕಾಳನ್ನು ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು. ಒಟ್ಟಿನಲ್ಲಿ ಎಲ್ಲ ಕಾಳು ಮಿಕ್ಸ್ ಆದರೆ 1 ಕಪ್ನಷ್ಟು ಆಗಬೇಕು. ಇಲ್ಲಿ ತೊಗರಿಬೇಳೆ ಮತ್ತು ಶೇಂಗಾ ಇರಲೇಬೇಕು. ಬೇರೆ ಕಾಳುಗಳನ್ನು ನೀವು ನಿಮ್ಮ ಇಷ್ಟದ ಪ್ರಕಾರ ಬೇರೆ ಹಾಕ್ಕೋಬೋದು. ಅಕ್ಕಿ ಮತ್ತು ಮಿಕ್ಸ್ ಕಾಳು ಎರಡೂ ಈಕ್ವಲ್ ಆಗಿ ಇರಬೇಕು. 1 ಕಪ್ ಅಕ್ಕಿ ಇದ್ದರೆ 1 ಕಪ್ಪು ಮಿಕ್ಸ್ ಕಾಳು ಇರಬೇಕು. ನಂತರ 2 ಕಟ್ ಮಾಡಿದ ಈರುಳ್ಳಿ, 2ರಿಂದ 3 ಟೀ ಸ್ಪೂನಷ್ಟು ಹಸಿ ಖಾರ ಅಥವಾ ನಿಮ್ಗೆ ಎಷ್ಟು ಖಾರ ಬೇಕಂತ ನೋಡಿಕೊಂಡು ಹಾಕ್ಕೋಬೋದು. ಹಸಿ ಖಾರದ ರೆಸಿಪಿಯನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. 3ರಿಂದ 4 ಟೇಬಲ್ ಸ್ಪೂನಷ್ಟು ಧನಿಯಾ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಸಣ್ಣ ಬಟ್ಟಲಿನಷ್ಟು ಫ್ರೆಶ್ ಕಾಯಿ ತುರಿ ಮತ್ತು 1-2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ. ಫಸ್ಟ್ ಇವಾಗ ಕುಕ್ಕರ್ ಆನ್ ಮಾಡಿ, ಆಮೇಲೆ ಸೌಟೆ ಬಟನನ್ನು ಸೆಲೆಕ್ಟ್ ಮಾಡಿ. ಈಗ ಕುಕ್ಕರಲ್ಲಿ ಅಕ್ಕಿ ಹಾಕಿ. ಈ ಅಕ್ಕಿನ ಕೈ ಬಿಡದೆ 1-2ರಿಂದ 3 ನಿಮಿಷ ಚೆನ್ನಾಗಿ ಹುರಿಬೇಕು. ಎಣ್ಣೆ ಹಾಕಬಾರ್ದು, ಹಾಗೆ ಡ್ರೈ ಆಗಿ ಇದನ್ನು ರೋಸ್ಟ್ ಮಾಡಬೇಕು. ಉತ್ತರ ಕರ್ನಾಟಕದ ಇನ್ನಷ್ಟು ಬೇರೆ ಥರದ ರೈಸ್ ರೆಸಿಪಿಗಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕನ್ನು ಚೆಕ್ ಮಾಡಿ. ಇವತ್ತಿನ ಈ ರೈಸ್ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. 2ರಿಂದ 3 ನಿಮಿಷದ ನಂತರ ಅಕ್ಕಿ ಈ ಥರ ಸ್ವಲ್ಪ ಉಬ್ಬುತ್ತೆ ಮತ್ತು ಲೈಟಾಗಿ ಅಕ್ಕಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಇವಾಗ ಕುಕ್ಕರ್ ಆಫ್ ಮಾಡಿಬಿಟ್ಟು ಅಕ್ಕಿನ ತಣ್ಣಗಾಗುವವರೆಗೂ ಒಂದು ಬೇರೆ ಪಾತ್ರೆಯಲ್ಲಿ ಹಾಕಿಡಿ. ನಂತರ ಇವಾಗ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಧನಿಯಾ ಮತ್ತು ಜೀರಿಗೆ ಹಾಕಿ ಮಿಕ್ಸಿಯಲ್ಲಿ ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು. ಎರಡನ್ನೂ ಹುರಿಬಾರ್ದು, ಹಸಿದೇ ಹಾಕಿಬಿಟ್ಟು ಪುಡಿ ಮಾಡ್ಕೋಬೇಕು. ಆಮೇಲೆ ಮಿಕ್ಸ್ ಕಾಳುಗಳನ್ನು 1-2 ಸಲ ಕ್ಲೀನಾಗಿ ತೊಳೆದ್ಬಿಟ್ಟು 5 ನಿಮಿಷ ನೆನೆ ಹಾಕಿಡಿ. ಹುರಿದಿರುವ ಅಕ್ಕಿ ಸ್ವಲ್ಪ ತಣ್ಣಗಾದ ನಂತರ 1-2 ಸಲ ಇದನ್ನು ಕ್ಲೀನಾಗಿ ತೊಳೆದು ಸೈಡಲ್ಲಿ ಎತ್ತಿಡಿ. ನೆಕ್ಸ್ಟ್ ಇವಾಗ ಕುಕ್ಕರ್ ಆನ್ ಮಾಡಿಬಿಟ್ಟು ಸೌಟೆ ಬಟನನ್ನು ಪ್ರೆಸ್ ಮಾಡಿ. ಕುಕ್ಕರ್ ಪಾತ್ರೆಯಲ್ಲಿ 1 ಕಪ್ ನೀರು ಹಾಕಿ. ಆಮೇಲೆ ತೊಳೆದಿರುವ ಮಿಕ್ಸ್ ಕಾಳುಗಳನ್ನು ಹಾಕಿ ಮತ್ತು ನೆನೆಸಿಟ್ಟಂಥ ಬಟಾಣಿ ಮತ್ತು ನೆನೆಸಿಟ್ಟಂಥ ಕಡಲೆಕಾಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಈ ಕಾಳುಗಳನ್ನು 5ರಿಂದ 8 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕಾಳು ಸ್ವಲ್ಪ ಹೊತ್ತು ಬೇಯುವವರೆಗೂ ಇದು ಸೌಟೆ ಮೋಡಲ್ಲೇ ಇರಬೇಕು. ಇದೇ ರೀತಿ ನೀವು ಈ ರೈಸ್ನ ಗ್ಯಾಸ್ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಕಾಳು ಒಂದು ಅರ್ಧ ಬೆಂದ ನಂತರ ಇವಾಗ ಇದರಲ್ಲಿ ತೊಳೆದ ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ 1-2.5 ಕಪ್ನಷ್ಟು ನೀರು ಹಾಕಿ. ಯಾವ ಕಪ್ಪಲ್ಲಿ ನೀವು ಅಕ್ಕಿನ ಅಳತೆ ಮಾಡಿ ತಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 2.5 ಕಪ್ನಷ್ಟು ನೀರು ಹಾಕಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಹಸಿ ಖಾರ, ಧನಿಯಾ ಮತ್ತು ಜೀರಿಗೆ ಪುಡಿ, ಕಾಯಿ ತುರಿ, ಹಸಿ ಈರುಳ್ಳಿ ಮತ್ತು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪ್ರೆಷರ್ ರಿಲೀಸ್ ನಾಬನ್ನು ಹಿಂದೆ ಮಾಡಿ. ಸೌಟೆ ಬಟನನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ಪಲಾವ್ ಬಟನನ್ನು ಪ್ರೆಸ್ ಮಾಡಿ. ಈ ಪಲಾವ್ ರೆಡಿ ಆಗೋಕ್ಕೆ ಒಂದು 15 ನಿಮಿಷ ಟೈಮ್ ಬೇಕಾಗುತ್ತೆ. ರೈಸ್ ಸ್ವಲ್ಪ ಬೇಗ ಆಗಬೇಕಂತಂದರೆ ನೀವು ಕ್ವಿಕ್ ಬಟನನ್ನು ಪ್ರೆಸ್ ಮಾಡಿದ್ರೆ ರೈಸು ಇನ್ನೊಂದು ಸ್ವಲ್ಪ ಬೇಗ ಆಗುತ್ತೆ. ಗ್ಯಾಸ್ ಕುಕ್ಕರಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ 2 ವಿಷಲ್ನ ಕೂಗಿಸ್ಬೇಕು. ರೈಸು ಸ್ವಲ್ಪ ಉದುರುದ್ರಾಗಿರಬೇಕು. ಕಾಳು ಮತ್ತು ಅಕ್ಕಿ ತುಂಬ ಮೆತ್ತಗೆ ಬೆಂದಿರಬಾರ್ದು. 1 ಕಪ್ ಅಕ್ಕಿಗೆ 1 ಕಪ್ನಷ್ಟು ಮಿಕ್ಸ್ ಕಾಳು ಮತ್ತು ಟೋಟಲಿ 3.5 ಕಪ್ನಷ್ಟು ನೀರು ಬೇಕಾಗುತ್ತೆ. ರೈಸ್ ರೆಡಿ ಆದ ನಂತರ ಈ ಥರ ಬೀಪ್ ಸೌಂಡ್ ಬರುತ್ತೆ. ಆವಾಗ ಕುಕ್ಕರ್ ಆಫ್ ಮಾಡಿ. ನಂತರ ಮೇಲಿರುವಂಥ ಪ್ರೆಷರ್ ರಿಲೀಸ್ ಬಟನನ್ನು ಮುಂದೆ ಮಾಡಿ. ಕುಕ್ಕರ್ ಒಳಗಡೆ ಇರುವಂಥ ಪ್ರೆಷರ್ ಎಲ್ಲ ರಿಲೀಸ್ ಆದ ನಂತರನೇ ನಾವು ಲಿಡ್ನ ಓಪನ್ ಮಾಡಬೇಕು. ಇವಾಗ ನಿಧಾನ ಈ ಥರ ಲಿಡ್ನ ಓಪನ್ ಮಾಡಿ. ನೋಡಿ ಫ್ರೆಂಡ್ಸ್, ರೈಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ರೈಸ್ ಉದುರುದ್ರಾಗಿ ಕೂಡ ಆಗಿದೆ. ಈಗ ಬಿಸಿ ಬಿಸಿ ಆರೋಗ್ಯಕರವಾದ ಮಿಕ್ಸ್ ಕಾಳಿನ ಅನ್ನ ರೆಡಿ. ರಾಯ್ತಾ ಜೊತೆ ಬಿಸಿ ಬಿಸಿ ರೈಸ್ನ ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.